ಚಿತ್ರದುರ್ಗದಲ್ಲಿ 5 ಅಸ್ಥಿ ಪಂಜರ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಮನೆಯ ಗೋಡೆಯ ಮೇಲೆ 5 ಕೈ ಗುರುತುಗಳು ಪತ್ತೆಯಾಗಿವೆ. ಹಾಲ್ನ ಗೋಡೆಯ ಮೇಲೆ ಹಸ್ತದ ಗುರುತು ಪತ್ತೆಯಾಗಿರುವುದು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. 5 ಅಸ್ಥಿ ಪಂಜರ, ಒಟ್ಟು 5 ಹಸ್ತದ ಗುರುತು. ಏನಿದರ ರಹಸ್ಯ? ಹಲವು ಅನುಮಾನಗಳಿಗೆ ಕಾರಣವಾಗಿದೆ 5 ಕೈ ಗುರುತುಗಳು. ಗೋಡೆಯ ಮೇಲೆ ಇರುವಂತಹ 5 ಹಸ್ತದ ಗುರುತು ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗ್ತಾ ಇದೆ. ಇಡೀ ಪ್ರಕರಣ ಹಲವು ನಿಗೂಢತೆಗಳ ಕೂಪ ಆಗಿರೋದು. ಒಂದೊಂದೇ ವಿಚಾರಗಳು ನಿಧಾನವಾಗಿ ಹೊರಗೆ ಬರ್ತಾ ಇವೆ. ಬೆಳಗ್ಗೆಯಷ್ಟೇ ಮಾಹಿತಿಯನ್ನ ತಿಳಿಸಿದ್ವಿ. 2 ಅಸ್ಥಿ ಪಂಜರಗಳಿಗೆ ಕಾಲಿಗೆ ಹಗ್ಗ ಕಟ್ಟಿದ ರೀತಿಯಲ್ಲಿ ಅವು ಪತ್ತೆಯಾಗಿದ್ವು ಅಂತ ಹೇಳಿ ಈಗ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಗೋಡೆಯ ಮೇಲೆ ಇರುವಂತಹ ಹಸ್ತದ ಚಿಹ್ನೆ, ಹಸ್ತದ ಚಿತ್ರ, ಗೋಡೆಗೆ ಯಾರೋ ಕೈಯನ್ನ ಅದ್ದಿರುವಂತೆ ಅಥವಾ ರಕ್ತದ ಕಲೆಗಳು, ಅದನ್ನ ಫೋರೆನ್ಸಿಕ್ ಡಿಪಾರ್ಟ್ಮೆಂಟ್ ಸದ್ಯ ಕ್ಲಿಯರ್ ಮಾಡಬೇಕು. ಗೋಡೆಗೆ ಕೈಯನ್ನ ಇಟ್ಟಿದ್ದಾರೆ. 4-5 ಕೈನ ಗುರುತುಗಳನ್ನ ನಾವು ಬಹಳ ಕ್ಲಿಯರ್ ಆಗಿ ಗೋಡೆಯ ಮೇಲೆ ಕಾಣಬಹುದು. ಮನೆಯ ಹಾಲ್ನ ಗೋಡೆಯ ಮೇಲೆ ಪತ್ತೆಯಾಗಿರುವಂತಹ ಈ ಹಸ್ತದ ಗುರುತು, ಈ ಕೈ ಗುರುತು ಸದ್ಯ ಸಾಕಷ್ಟು ಅನುಮಾನಗಳನ್ನ ಹುಟ್ಟು ಹಾಕ್ತಾ ಇದೆ. ಕೊಲೆನ, ಆತ್ಮಹತ್ಯೆನ, ಮನೆಯಲ್ಲಿ ಸಿಕ್ಕಿರುವಂತಹ ಡೆತ್ ನೋಟ್, ಇದೆಲ್ಲ ಗೊಂದಲಗಳ ಮಧ್ಯೆ ಪ್ರಕರಣದ ತಾರ್ಕಿಕ ಅಂತ್ಯಕ್ಕೆ ತಲುಪೋದಕ್ಕೆ ಪೊಲೀಸರು ಪ್ರಯತ್ನವನ್ನ ಮಾಡ್ತಿದ್ದಾರೆ. ಈ 5ರ ಮಧ್ಯೆ ಏನಾಯ್ತು, ಯಾವಾಗ ಈ ಹತ್ಯೆನೋ ಅಥವಾ ಯಾವಾಗ ಈ ಸಾವು ಸಂಭವಿಸಿತು, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸ ಆಗ್ತಾ ಇದೆ. ಈ ಸಂದರ್ಭದಲ್ಲೇ ಮನೆಯ ಗೋಡೆಯ ಮೇಲೆ ಈ 5 ಹಸ್ತದ ಗುರುತುಗಳು ಪತ್ತೆಯಾಗಿದ್ದು ಪ್ರಕರಣಕ್ಕೆ ಮತ್ತೊಂದು ತಿರುವನ್ನ ನೀಡುವಂತಹ ಲಕ್ಷಣ ಕಂಡು ಬರ್ತಾ ಇದೆ. 5 ಅಸ್ಥಿ ಪಂಜರಗಳು ಮನೆಯಲ್ಲಿ ಪತ್ತೆಯಾಗಿದ್ದು, ಹಾಗೆಯೇ ಗೋಡೆಯ ಮೇಲೆ 5 ಹಸ್ತದ ಗುರುತು ಕೂಡ ಪತ್ತೆಯಾಗಿದೆ. ಏನಿದರ ರಹಸ್ಯ ಅನ್ನುವಂಥದ್ದು ಸದ್ಯ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಚಿತ್ರದುರ್ಗದಲ್ಲಿ ಸಂಭವಿಸಿರುವಂತಹ ಈ ಘಟನೆ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದಂತಹ ಒಂದು ಪ್ರಕರಣ. ಸಾಕಷ್ಟು ವರ್ಷಗಳಿಂದ ಯಾರ ಕಣ್ಣಿಗೂ ಕಾಣಿಸದೇ ಇದ್ದವರು ಏಕಾಏಕಿ ಮನೆಯ ಒಳಕ್ಕೆ ಪ್ರವೇಶ ಮಾಡಿ ನೋಡಿದಂತಹ ಸಂದರ್ಭದಲ್ಲಿ ಕಾಣಿಸಿದ್ದು ಅಸ್ಥಿ ಪಂಜರವಾಗಿ. ಈ ಘಟನೆಯಿಂದ ಅಕ್ಕಪಕ್ಕದ ಮನೆಯವರು, ಆ ಜಿಲ್ಲೆಯ ಜನ ಎಲ್ಲರೂ ಕೂಡ ಗಾಬರಿಗೊಂಡಿದ್ದಾರೆ. ಯಾರು ಹಾಗಾದ್ರೆ ಸಂಪರ್ಕ ಮಾಡುವುದಕ್ಕೆ ಪ್ರಯತ್ನ ಪಟ್ಟಿರಲಿಲ್ವಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಮೂಡಿದ್ವು. ಇದೆಲ್ಲದರ ಮಧ್ಯೆ ಮರಣೋತ್ತರ ಪರೀಕ್ಷೆಯ ನಂತರದಲ್ಲಿ ಇವತ್ತು ಬೆಳಗ್ಗೆ ಪೊಲೀಸರಿಂದ ಸೂಚನೆಯನ್ನ ಹೋಗಿದೆ, ಶವ ಸಂಸ್ಕಾರವನ್ನ ಮಾಡಬೇಡಿ ಅಂತ ಹೇಳಿ. ಅದಕ್ಕೆ ಕಾರಣ 2 ಅಸ್ಥಿ ಪಂಜರಗಳು ಕಟ್ಟಿ ಹಾಕಿದ ಹಾಗೆ, ಕಾಲನ್ನ ಕೈಗಳನ್ನ ಕಟ್ಟಿ ಹಾಕಿದ ಹಾಗೆ ಕಂಡು ಬಂದಿರುವಂತಹ ಹಿನ್ನೆಲೆಯಲ್ಲಿ ಆ ಸೂಚನೆಯನ್ನ ಕೊಡಲಾಗಿರೋದು. ಅಲ್ಲೂ ಕೂಡ ಹಲವು ಅನುಮಾನಗಳು ಮೂಡಿತ್ತು. ಹಾಗಾದ್ರೆ ಡೆತ್ ನೋಟ್ ನಲ್ಲಿ ಮಾಹಿತಿ ಲಭ್ಯವಾದ ಹಾಗೆ ಇದು ಆತ್ಮಹತ್ಯೆ ಅಲ್ವಾ? ಇಲ್ಲಿ ಕೊಲೆಯ ಪ್ರಯತ್ನಗಳೇನಾದ್ರೂ ಆಗಿದ್ಯಾ, ಹತ್ಯೆ ಏನಾದ್ರೂ ಮಾಡಲಾಗಿದ್ಯಾ, ಇಂತಹ ಅನುಮಾನ ಮೂಡಿತ್ತು. ಈಗ ಗೋಡೆಯ ಮೇಲಿನ ಹಸ್ತದ ಚಿಹ್ನೆಗಳು ಅಥವಾ ಹಸ್ತದ ಗುರುತು ಮತ್ತಷ್ಟು ಅನುಮಾನಗಳಿಗೆ ಕಾರಣವಾಗ್ತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.